ಲೋಕಸಭೆ ಚುನಾವಣೆ ಹೊತ್ತಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಬಿಗ್ ರಿಲೀಫ್ ಅನ್ನ ಸುಪ್ರೀಂ ಕೋರ್ಟ್ ಕೊಡ್ತಾ ಇದೆ ಅಂತ ಅನಿಸ್ತಾ ಇದೆ. ಕಾರಣ ಇಡಿ ಕೇಸ್ಗೆ ಸಂಬಂಧಪಟ್ಟಂತಹ ಮಹತ್ವದ ಬೆಳವಣಿಗೆ. ಲೋಕಸಭೆ ಚುನಾವಣೆ ಹೊತ್ತಲ್ಲೇ ಡಿಕೆ ಶಿವಕುಮಾರ್ಗೆ ಬಿಗ್ ರಿಲೀಫ್ ಸಿಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಿಕ್ಕಿರುವಂತಹ ಬಿಗ್ ರಿಲೀಫ್ ಏನು ಅಂತ ಹೇಳಿದ್ರೆ, ಇಡಿ ಕೇಸ್ಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನ ಹೊರಡಿಸಿದೆ. ಅದರಲ್ಲಿ 120B ಪ್ರಕರಣವನ್ನ ರದ್ದುಗೊಳಿಸಿದೆ ಸುಪ್ರೀಂ ಕೋರ್ಟ್. 120B ಅಂತ ಹೇಳಿದ್ರೆ ಕ್ರಿಮಿನಲ್ ಕಾನ್ಸ್ಪಿರೇಸಿ, ಈ ಸೆಕ್ಷನ್ ಅನ್ನ ಹಾಕಲಾಗಿತ್ತಲ್ಲ. ಸೊ ಈ ವಿಚಾರವನ್ನ ಹೈಕೋರ್ಟ್ ನಲ್ಲೂ ಕೂಡ ಪ್ರಶ್ನೆ ಮಾಡಲಾಗಿತ್ತು. ಬಟ್ ಹೈಕೋರ್ಟ್ ಇಲ್ಲಿ ಆದೇಶ ಕೊಡೋದಕ್ಕೆ ನಿರಾಕರಿಸಿತ್ತು. ಆದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಭಿನ್ನ ನಿಲುವು ವ್ಯಕ್ತ ಆಗಿದೆ. ಇಡಿಯ 120B ಕ್ರಿಮಿನಲ್ ಕಾನ್ಸ್ಪಿರೇಸಿ ಅನ್ನುವಂತಹ ಸೆಕ್ಷನ್ ಏನಿದೆ ಅದನ್ನ ರದ್ದುಗೊಳಿಸಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೂಲಕ ಸುಪ್ರೀಂ ಕೋರ್ಟ್ ನಿಂದ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಬಿಗ್ ರಿಲೀಫ್ ಸಿಗ್ತಾ ಇದೆ. 2017ರಿಂದ ಕೂಡ ಇಡಿ ಇಕ್ಕಳದಲ್ಲಿ ಸಿಕ್ಕಾಕೊಂಡು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಗಾಗ ತಲೆಬೇನೆಯನ್ನ ಅನುಭವಿಸಿದ್ರು. ಚುನಾವಣೆ ಹೊಸ್ತಿಲಲ್ಲೇ ಇಡಿಯಿಂದ ಮತ್ತಷ್ಟು ಶಾಕ್ ಎದುರಾಗುತ್ತಾ ಅನ್ನೋ ಪ್ರಶ್ನೆ ಇತ್ತು. ಆದ್ರೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಕೀಲರ ವಾದದ ಗೆಲುವಾಗಿ 120B ಅನ್ನ ಸದ್ಯಕ್ಕೆ ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. 120B ಅಂತ ಹೇಳಿದ್ರೆ ನಾನು ಈಗಷ್ಟೇ ಹೇಳ್ತಾ ಇದ್ನಲ್ಲ, ಕ್ರಿಮಿನಲ್ ಕಾನ್ಸ್ಪಿರೆಸಿ ಅಂತ. ಸೊ ಆ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಮಾತ್ರ ರಿಲೀಫ್ ಸಿಗ್ತಾ ಇರೋದು ಮೇಲ್ನೋಟಕ್ಕೆ ಸಿಗ್ತಾ ಇದೆ. ಹೀಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ನಿರಾಳರಾಗ್ತಾ ಇದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಂಬಂಧಪಟ್ಟಂತಹ ಮೇಜರ್ ಅಪ್ಡೇಟ್ ಒಂದು ಲಭ್ಯ ಆಗ್ತಾ ಇದೆ. ಹೈಕೋರ್ಟ್ ಆದೇಶವನ್ನ ಸುಪ್ರೀಂ ಕೋರ್ಟ್ ಈ ಮೂಲಕ ರದ್ದುಗೊಳಿಸಿದೆ. ಇಡಿ ಕೇಸ್ಗೆ ಸಂಬಂಧಪಟ್ಟಂತೆ 120B ಸೆಕ್ಷನ್ ಅನ್ನ ಕೂಡ ದಾಖಲು ಮಾಡಲಾಗಿತ್ತಲ್ಲ, ಇದು ರದ್ದು ಆಗಬೇಕು ಅಂತ ಹೇಳಿ ವಕೀಲರು ಹೈಕೋರ್ಟ್ ಮೊರೆ ಹೋಗಿದ್ರು. ಅದಾದ ನಂತರ ಸುಪ್ರೀಂ ಕೋರ್ಟ್ ಮೊರೆ ಕೂಡ ಹೋಗಿದ್ರು. ಹೈಕೋರ್ಟ್ ನಲ್ಲಿ ಗೆಲುವು ಸಿಕ್ಕಿರಲಿಲ್ಲ. ಆದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಮಾನ್ಯ ಮಾಡಿದೆ. ವಕೀಲರ ವಾದವನ್ನ ಪುರಸ್ಕರಿಸಲಾಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠದಿಂದ ಈ ಆದೇಶ ಹೊರಬೀಳ್ತಾ ಇರೋದು ಗೊತ್ತಾಗ್ತಾ ಇದೆ. ಸೊ ತಾತ್ಕಾಲಿಕ ರಿಲೀಫ್ ಅಂತೂ ಸಿಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. 120B ಸೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರಂಭದಿಂದ ಕೂಡ ವಿರೋಧ ವ್ಯಕ್ತ ಆಗ್ತಾ ಇತ್ತು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ರು. ಈಗ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿದೆಯಲ್ಲ, ಅದರಲ್ಲಿ ಉಲ್ಲೇಖ ಮಾಡಿರುವಂತಹ ಅಂಶಗಳೇನು, ಯಾವ ರೀತಿ ರಿಲೀಫ್ ಕೊಟ್ಟಂಗೆ ಆಗುತ್ತೆ ಈ ಪ್ರಕರಣದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ? ಮಮತಾ ನೋಡಿ, ಡಿ ಕೆ ಶಿವಕುಮಾರ್ ಅವರು ಇಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಣೆಯನ್ನು ಎದುರಿಸಿದ್ರು. ಇದು ಈ ವಿಚಾರದಲ್ಲಿ ಬಂಧನಕ್ಕೂ ಕೂಡ ಒಳಪಟ್ಟಿದ್ರು. ಮತ್ತೆ ಆಗಾಗ್ಗೆ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇತ್ತು. ಆದ್ರೆ ಇವತ್ತು ಸುಪ್ರೀಂ ಕೋರ್ಟ್ ಇಡಿ ವಿಚಾರದಲ್ಲಿ ಬಹುದೊಡ್ಡ ರಿಲೀಫ್ ಕೊಟ್ಟಿದೆ ಅಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ಇಡಿ ಮುಖ್ಯವಾಗಿ 120B ಸೆಕ್ಷನ್ ನ ಅಡಿಯಲ್ಲಿ ಈ ಒಂದು ಪ್ರಕರಣವನ್ನ ದಾಖಲಿಸಿಕೊಂಡಿತ್ತು. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ 120B ಸೆಕ್ಷನ್ ಅನ್ನ ವಿರೋಧ ಮಾಡಿ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಕಾನೂನು ಹೋರಾಟವನ್ನ ಮಾಡ್ತಿದ್ರು. ಮುಖ್ಯವಾಗಿ 120B ಇದು IT ಪ್ರಕರಣ ಆಗಿರುವಂತಹ ಹಿನ್ನೆಲೆಯಲ್ಲಿ 120B ಸೆಕ್ಷನ್ ಅನ್ನ ಇಲ್ಲಿ ಬಳಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇಡಿ ಒತ್ತಾಯ ಪೂರ್ವಕವಾಗಿ ಈ ಒಂದು ಸೆಕ್ಷನ್ ಅನ್ನ ಹಾಕೋ ಮೂಲಕ ಏನು ಒಂದು ಹರಾಸ್ಮೆಂಟ್ ಅನ್ನ ಮಾಡ್ತಿದೆ ಅನ್ನುವಂತ ನಿಟ್ಟಿನಲ್ಲಿ ತಮ್ಮ ಏನು ಆರ್ಗ್ಯುಮೆಂಟ್ ಅನ್ನ ಕೂಡ ಹೈಕೋರ್ಟ್ ನಲ್ಲಿ ಇಟ್ಟಿದ್ರು. ಆದ್ರೆ ಹೈಕೋರ್ಟ್ ಈ ಒಂದು ಪಿಟಿಷನ್ ಅನ್ನ ಎಂಟರ್ಟೈನ್ ಮಾಡಿರಲಿಲ್ಲ. ಹೀಗಾಗಿ ಹೈಕೋರ್ಟ್ ಆದೇಶವನ್ನ ಪ್ರಶ್ನೆ ಮಾಡಿ ಡಿ ಕೆ ಶಿವಕುಮಾರ್ ಅವರು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಡಿ ಕೆ ಶಿವಕುಮಾರ್ ಸೇರಿದಂತೆ ಇತರೆ ಆರೋಪಿಗಳೇನಿದ್ರು ಎಲ್ಲರೂ ಕೂಡ ಇವತ್ತು ಅರ್ಜಿಯನ್ನ ಸಲ್ಲಿಸಿದ್ರು. ಆ ಎಲ್ಲಾ ಅರ್ಜಿಗಳ ವಿಚಾರಣೆಯನ್ನ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ದ್ವಿಸದಸ್ಯ ಪೀಠ ವಿಚಾರಣೆಯನ್ನ ಕೂಡ ನಡೆಸಿತು. ಮುಖ್ಯವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು ಡಿ ಕೆ ಶಿವಕುಮಾರ್ ಅವರ ಪರ ಏನು ಆರ್ಗ್ಯುಮೆಂಟ್ ಅನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಮುಖ್ಯವಾಗಿ ಪ್ರಕರಣ ಹೇಗೆ ಆರಂಭ ಆಯಿತು ಅನ್ನುವಂಥದ್ದನ್ನ ಕೂಡ ಕೋರ್ಟ್ ಗಮನಕ್ಕೆ ತರುವಂತ ಪ್ರಯತ್ನವನ್ನ ಮಾಡ್ತಾರೆ. 2017ರಲ್ಲಿ IT ಕೇಸ್ ಇದಾಗಿರುವಂತದ್ದು. IT ರೆಫರೆನ್ಸ್ ಆಧಾರದ ಮೇಲೆ ಇಡಿ ಈ ಒಂದು ತನಿಖೆಯನ್ನ ನಡೆಸುತ್ತೆ. ಆದ್ರೆ 120B ಅನ್ನ ಯಾಕೆ ಇಡಿ ಬಳಸ್ತು ಅನ್ನುವಂಥದ್ದು ಈವರೆಗೂ ಕೂಡ ಅರ್ಥ ಆಗಿಲ್ಲ. 120B ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪಿಟಿಷನ್ಸ್ ಗಳು ಈಗಾಗಲೇ ಸುಪ್ರೀಂ ಕೋರ್ಟ್ ನಲ್ಲಿ ಚಾಲೆಂಜ್ ಮಾಡಲಾಗಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಅಂತಿಮವಾದಂತ ತೀರ್ಪು ಕೂಡ ಬಂದಿಲ್ಲ.
ಈ ಸಂದರ್ಭದಲ್ಲಿ 120B ಅನ್ನ ಇಡಿ ಬಳಕೆ ಮಾಡಿಕೊಂಡಿರುವಂತದ್ದು ಎಷ್ಟು ಸರಿ, ಇದನ್ನ ಒತ್ತಾಯ ಪೂರ್ವಕವಾಗಿ ಹೇರುವಂತ ಪ್ರಯತ್ನ ಅನ್ನುವಂತ ನಿಟ್ಟಿನಲ್ಲಿ ಅವರು ವಾದವನ್ನ ಕೂಡ ಮಂಡಿಸಿದ್ರು. ಇದಾದ ಬಳಿಕ ಸುಪ್ರೀಂ ಕೋರ್ಟ್ ಕೂಡ ಈ ಒಂದು ವಾದವನ್ನ ಒಪ್ಪಿಕೊಂಡು ಡಿ ಕೆ ಶಿವಕುಮಾರ್ ಮತ್ತೆ ಇತರೆ ಆರೋಪಿಗಳ ವಿರುದ್ಧ ಏನು 120B ಸೆಕ್ಷನ್ ಅನ್ನ ಬಳಕೆ ಮಾಡಿಕೊಳ್ಳಲಾಗಿತ್ತು ಅದನ್ನ ರದ್ದುಪಡಿಸುವಂತಹ ನಿರ್ಧಾರವನ್ನ ಅಥವಾ ಆದೇಶವನ್ನ ಮಾಡಿತು. ಹೀಗಾಗಿ ಇಡಿ ದಾಖಲಿಸಿಕೊಂಡಿದ್ದಂತ ತನ್ನ ಕಂಪ್ಲೇಂಟ್ ನಲ್ಲಿ 120B ಸೆಕ್ಷನ್ ಈಗ ರದ್ದಾಗಿರುವಂತಹ ಹಿನ್ನೆಲೆಯಲ್ಲಿ ಬಹುತೇಕ ಡಿ ಕೆ ಶಿವಕುಮಾರ್ ಅವರಿಗೆ ನಿರಾಳ ಆಗಿರುವಂತದ್ದು. ಯಾಕಂದ್ರೆ ಇಡೀ ಕೇಸ್ ನ ಇದ್ದಂತ ಅಂಶ 120B ಯಲ್ಲಿತ್ತು. ಹೀಗಾಗಿ 120B ಕ್ರಿಮಿನಲ್ ಕಾನ್ಸ್ಪಿರೆನ್ಸಿ ಸೆಕ್ಷನ್ ಅನ್ನ ಈಗ ರದ್ದು ಮಾಡಿರುವಂತಹ ಹಿನ್ನೆಲೆಯಲ್ಲಿ ಈ ಪ್ರಕರಣದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ರಿಲೀಫ್ ಇಡಿ ಪ್ರಕರಣದಲ್ಲಿ ಸಿಗುತ್ತೆ. ಮಮತಾ, ಧನ್ಯವಾದ ಶಬೀರ್ ತಮ್ಮ ಮಾಹಿತಿಗಾಗಿ. ಒಟ್ನಲ್ಲಿ ಸದ್ಯಕ್ಕೆ ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲೇ ಡಿ ಕೆ ಶಿವಕುಮಾರ್ ಅವರಿಗೆ ಬಿಗ್ಗೆಸ್ಟ್ ರಿಲೀಫ್ ಸಿಗ್ತಾ ಇದೆ. 120B ಸೆಕ್ಷನ್ ಹಾಕಿದ್ದೇ ದೊಡ್ಡ ತಲೆನೋವಿಗೆ ಕಾರಣ ಆಗ್ತಾ ಇತ್ತು. ಬಿಕಾಸ್ ಯಾವಾಗ ಬೇಕಾದ್ರೂ ಅವರು ಅರೆಸ್ಟ್ ಆಗುವಂತಹ ಸಾಧ್ಯತೆ ಕೂಡ ಇತ್ತು. ಆ ತೂಗುಗತ್ತಿಯಿಂದ ತಪ್ಪಿಸಿಕೊಂಡಿದ್ದಾರೆ.